Hello friends, welcome to MJ Spark YouTube channel. ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಪ್ಲಿಕೇಶನ್ ಅಂದರೆ ಗ್ರಾಮ ಆಡಳಿತ ಅಧಿಕಾರಿ ಅಪ್ಲಿಕೇಶನ್ನು ಕೊನೆಯ ದಿನಾಂಕ ಮುಂದೆ ಹೋಗಿದೆ. 7/8/2026 ಅಪ್ಲಿಕೇಶನ್ ಇನ್ನೂ ಯಾರೆಲ್ಲ ಹಾಕಿಲ್ಲ ಅಪ್ಲಿಕೇಶನ್ ಅನ್ನು ಹಾಕಿ. ಈ ವಿಡಿಯೋ ಬಂದ್ಬಿಟ್ಟು ಪರೀಕ್ಷಾ ಅಂದರೆ ಪೇಪರ್ 1 ಪೇಪರ್ 2 ಎಷ್ಟು ಅಂಕಗಳಿಗೆ ಎಕ್ಸಾಮ್ ಇರುತ್ತೆ, ಯಾವ ಯಾವ ಸಬ್ಜೆಕ್ಟ್ ಇರ್ತವೆ, ಕಟ್ ಆಫ್ ಎಲ್ಲಿಗೆ ನಿಲ್ಲತ್ತೆ ಅಂತ ತುಂಬಾ ಜನ ಕಮೆಂಟ್ ಅನ್ನು ಹಾಕಿದ್ರಿ. ಅದರ್ ರಿಲೇಟೆಡ್ ಕಟ್ ಆಫ್ ಎಲ್ಲಿಗೆ ನಿಲ್ಲತ್ತೆ, ಹಾಗೆ ಟೈಮಿಂಗ್ ಎಷ್ಟಿರುತ್ತೆ, ಎಷ್ಟು ಅಂಕಗಳ ಪ್ರಶ್ನೆಗಳು ಇರ್ತವೆ, ಯಾವ ಯಾವ ಸಬ್ಜೆಕ್ಟ್ ಮೇಲೆ ಅಂಕಗಳು ಇರ್ತವೆ ಅನ್ನೋದನ್ನ ಹೇಳೋದಕ್ಕೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಅಂದ್ರೆ ಸಂಪೂರ್ಣವಾದಂತಹ ಮಾಹಿತಿ ಸಿಗುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಪರೀಕ್ಷಾ ಮಾದರಿ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅಂದ್ರೆ, ಪರೀಕ್ಷೆಯಲ್ಲಿ OMR ರೀತಿ ಅಂದ್ರೆ OMR ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರುತ್ತೆ. ಕಂಪ್ಯೂಟರ್ ಬೇಸ್ಡ್ ಅಲ್ಲ. ಒಟ್ಟು 200 ಅಂಕಗಳಿರ್ತವೆ, 200 ಪ್ರಶ್ನೆಗಳಿರ್ತವೆ. 200 ಅಂಕಗಳಿಗೆ ಅಂದ್ರೆ 1 ಅಂಕಕ್ಕೆ 1 ಪ್ರಶ್ನೆ ಅಂತ. ಹಾಗೆ ಇನ್ನೊಂದು ಏನಪ್ಪಾ ಅಂದ್ರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಕ್ವಾಲಿಫೈಯಿಂಗ್ ಟೆಸ್ಟ್ 150 ಅಂಕಗಳು ಅಂದ್ರೆ ಕಡ್ಡಾಯ ಕನ್ನಡ ಪರೀಕ್ಷೆ 150 ಅಂಕಗಳಿಗೆ ಇರುತ್ತೆ. ಕನಿಷ್ಠ ಅಂದ್ರೂ 50 ಅಂಕ ಗಳಿಸಲೇಬೇಕು ಕಡ್ಡಾಯ ಕನ್ನಡ ಒಳಗೆ. ಇದು ಇನ್ನೊಂದೇನಪ್ಪಾ ಅಂದ್ರೆ ಕಡ್ಡಾಯ ಕನ್ನಡ SSLC ಮತ್ತು PUC ಯಲ್ಲಿ ಕನ್ನಡ ಸಬ್ಜೆಕ್ಟ್ ಅನ್ನ ಓದಿದವರಿಗೆ ಇದು ಅಪ್ಲೈ ಆಗೋದಿಲ್ಲ, ಅಂದ್ರೆ ಇದನ್ನ ಬರೆಯುವ ಅವಶ್ಯಕತೆ ಇರೋದಿಲ್ಲ. SSLC ಮತ್ತು PUC ಯಲ್ಲಿ ಕನ್ನಡ ಭಾಷೆಯನ್ನ ಕಲಿತವರಿಗೆ ಇದರ ಅವಶ್ಯಕತೆ ಇರೋದಿಲ್ಲ ಇದನ್ನ ಬರೆಯೋದು. ನೆಕ್ಸ್ಟ್ ಬಂದ್ಬಿಟ್ಟು ಪೇಪರ್ 1 ಅಲ್ಲಿ ಸಾಮಾನ್ಯ ಜ್ಞಾನ ಅಂದ್ರೆ ಜನರಲ್ ನಾಲೆಡ್ಜ್ 100 ಅಂಕಗಳಿಗೆ 2 ಗಂಟೆ ಸಮಯ ಇರುತ್ತೆ. 100 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ, 2 ಗಂಟೆ ಸಮಯ ಇರುತ್ತೆ. ಈ ಒಂದು 100 ಅಂಕಗಳ ಪ್ರಶ್ನೆಯಲ್ಲಿ ಏನೆಲ್ಲ ಕೇಳಿರ್ತಾರೆ ಪ್ರಶ್ನೆಗಳನ್ನಂದ್ರೆ, ಪ್ರಚಲಿತ ಘಟನೆಗಳು ಅಂದ್ರೆ ಕರೆಂಟ್ ಅಫೇರ್ಸ್, ಭಾರತ ಮತ್ತು ಕರ್ನಾಟಕದ ಇತಿಹಾಸವನ್ನು ಕೇಳಿರ್ತಾರೆ, ಭೂಗೋಳ ಮತ್ತು ಭಾರತ ಸಂವಿಧಾನ, ಪಂಚಾಯತ್ ರಾಜ್ ಮತ್ತು ಗ್ರಾಮೀಣ ಅಭಿವೃದ್ಧಿ ಬಗ್ಗೆ ಪ್ರಶ್ನೆಗಳನ್ನ ಕೇಳಿರ್ತಾರೆ. ಇನ್ನ ಪೇಪರ್ 2ಗೆ ಬಂದ್ಬಿಟ್ರೆ, ಇದು ಪೇಪರ್ 1 ಅಲ್ಲಿ ಆಯ್ತು. ಇನ್ನು ಪೇಪರ್ 2ಗೆ ಬಂದ್ಬಿಟ್ರು ಭಾಷೆ ಮತ್ತು ಕಂಪ್ಯೂಟರ್ ಜ್ಞಾನ. ಇದು 100 ಅಂಕಗಳಿಗಿರುತ್ತೆ, 2 ಗಂಟೆ. ಪೇಪರ್ 2ಗೆ ಸಂಬಂಧಪಟ್ಟಂತೆ 100 ಅಂಕಗಳಿಗೆ 2 ಗಂಟೆ ಸಮಯ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ಮೇಜರ್ ಆಗಿ ಇಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಕೇಳ್ತಾರೆ ಪೇಪರ್ 2 ಅಲ್ಲಿ ಅಂದ್ರೆ, ಸಾಮಾನ್ಯ ಕನ್ನಡ 35 ಅಂಕಗಳಿಗಿರುತ್ತೆ, ಹಾಗೆ ಸಾಮಾನ್ಯ ಇಂಗ್ಲಿಷ್ 35 ಅಂಕಗಳಿಗಿರುತ್ತೆ, ಕಂಪ್ಯೂಟರ್ ಜ್ಞಾನ 30 ಅಂಕಗಳಿಗೆ, ಅಂದ್ರೆ ಟೋಟಲ್ ಆಗಿ 100 ಅಂಕಗಳಿಗೆ ಎಕ್ಸಾಮ್ ಇರುತ್ತೆ. ಋಣಾತ್ಮಕ ಮೌಲ್ಯಮಾಪನ ಅಂದ್ರೆ ಪ್ರತಿ ತಪ್ಪು ಉತ್ತರಕ್ಕೆ 0.25 ಅಂಕ, ಅಂದ್ರೆ 4 ಪ್ರಶ್ನೆಗಳನ್ನ ತಪ್ಪಾಗಿ ಹಾಕಿದರೆ 1 ಮಾರ್ಕ್ಸ್ ಕಟ್ ಆಗುತ್ತೆ. ಇದು ಎಲ್ಲ ಎಕ್ಸಾಮ್ಗಳಲ್ಲೂ ಇರುತ್ತೆ, ಕೆಲವೊಂದು ಎಕ್ಸಾಮ್ಗಳಲ್ಲಿ. ಆದಷ್ಟು ಯಾರು ತಪ್ಪು ಉತ್ತರಗಳನ್ನ ಹಾಕೋದಕ್ಕೆ ಹೋಗ್ಬಿಡಿ, ತಪ್ಪು ಉತ್ತರಕ್ಕೆ ನೆಗೆಟಿವ್ ಅಂಕಗಳು ಹೋಗ್ತವೆ. ಇನ್ನ ತುಂಬಾ ಜನ ಕೇಳುವ ಪ್ರಶ್ನೆ ಏನಂದ್ರೆ, ನಿರೀಕ್ಷಿತ ಕಟ್ ಆಫ್ ಅಂಕಗಳು ಅಂದ್ರೆ ಕಟ್ ಆಫ್ ಎಲ್ಲಿಗೆ ನಿಲ್ಲಬಹುದು, 200 ಅಂಕಗಳಿಗೆ ಕಟ್ ಆಫ್ ಎಷ್ಟು ಬರ್ಬೋದು ಮತ್ತು ಕ್ಯಾಟಗರಿ ವೈಸ್ ಎಷ್ಟು ಬರ್ಬೋದು ಅಂತ. ನಿರೀಕ್ಷಿತವಾಗಿ ಇಷ್ಟೇ ಬರ್ಬೋದು ಅಂತ ಹೇಳೋದಕ್ಕಾಗೋದಿಲ್ಲ, ಆದ್ರೆ ಎಷ್ಟು ಬರಬಹುದು ಅನ್ನೋದನ್ನ ಹೇಳ್ತೀನಿ. ಸ್ಪರ್ಧೆಯ ತೀವ್ರತೆ ಮತ್ತು ಜಿಲ್ಲಾವಾರು ಹುದ್ದೆಗಳ ಆಧಾರದ ಮೇಲೆ ಕಟ್ ಆಫ್ ಬದಲಾಗುತ್ತದೆ. ಅಂದ್ರೆ ಕೆಲವೊಂದು ಡಿಸ್ಟಿಕ್ಗಳ ಮೇಲೆ ಮತ್ತು ಹುದ್ದೆಗಳು ಎಷ್ಟಿದಾವೆ ಅನ್ನೋದರ ಮೇಲೆ ಕಟ್ ಆಫ್ ನಿರ್ಧಾರ ಆಗುತ್ತೆ. ಸುರಕ್ಷಿತ ವಲಯದಲ್ಲಿರೋದು ಅಂದ್ರೆ ಸೇಫ್ ಸ್ಕೋರ್. ನೀವು ಕಟ್ ಆಫ್ ಅಲ್ಲಿ ಬರಬೇಕು ಅಂದ್ರೆ ಮಿನಿಮಮ್ ಎಷ್ಟು ಸ್ಕೋರ್ ಅನ್ನ ಮಾಡಬೇಕು, ಅಂದ್ರೆ ಯಾವ ಕ್ಯಾಟಗರಿ ಅವರು ಎಷ್ಟು ಸ್ಕೋರ್ ಅನ್ನ ಮಾಡಿದ್ರೆ ಸೇಫ್ ಅಲ್ಲಿ ಇರ್ತೀರಾ ಅನ್ನೋದಕ್ಕೆ ಹೇಳ್ತೀನಿ ನೋಡಿ. ವರ್ಗದವರು ಅಂದ್ರೆ ನೋಡಿ ಫ್ರೆಂಡ್ಸ್, ಜನರಲ್ ಕ್ಯಾಟಗರಿ ಅವರು 145ರಿಂದ 55 ಪ್ಲಸ್ ಅಂಕಗಳನ್ನ ತೆಗೆದರೆ ಕಟ್ ಆಫ್ ಅಲ್ಲಿ ಬರಬಹುದು. ಹಾಗೆ OBC ಅಂದ್ರೆ 2A 2B 3A 3B ಕ್ಯಾಟಗರಿ ಅವರು 138ರಿಂದ 148ಕ್ಕಿಂತ ಅಧಿಕ ಅಂಕಗಳನ್ನ ತೆಗೆದರೆ ಮೆರಿಟ್ ಅಲ್ಲಿ ಬರಬಹುದು. ಹಾಗೆ SC ಅಂಡ್ ST ಕ್ಯಾಟಗರಿ ಅವರು 130ರಿಂದ 140 ಪ್ಲಸ್ ಅಂಕಗಳನ್ನ ತೆಗೆದುಕೊಂಡರೆ ಕಟ್ ಆಫ್ ಅಲ್ಲಿ ಬರಬಹುದು. ವಿಶೇಷ ಮೀಸಲಾತಿ ಅಂದ್ರೆ ಕನ್ನಡ ಮತ್ತು ಗ್ರಾಮೀಣ ಅಭ್ಯರ್ಥಿಗಳು ಹಾಗೆ ಎಕ್ಸ್ ಸರ್ವಿಸ್ ಮೆನ್ ಅಭ್ಯರ್ಥಿಗಳು 125ರಿಂದ 135ಕ್ಕೂ ಅಧಿಕ ಅಂಕಗಳನ್ನ ತೆಗೆದರೆ ಕಟ್ ಆಫ್ ಅಲ್ಲಿ ಬರುವಂತ ಸಾಧ್ಯತೆಗಳಿದೆ. ಇದೇ ಫೈನಲ್ ಅಂತಲ್ಲ, ಈ ತರ ಅಂದ್ರೆ ಒಂದು ಎವರೇಜ್ ಈ ತರ ಇದ್ರೆ ಇದರಲ್ಲಿ ಬರಬಹುದು ಅಂತ. ಇದು ಆಯಾ ಡಿಸ್ಟಿಕ್ ವೈಸ್ ಮತ್ತು ಪೋಸ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಕಟ್ ಆಫ್ ಲಿಸ್ಟು. ಆದಷ್ಟು ಪರೀಕ್ಷೆಗೆ ನಾನು ಹೇಳೋದು, ಎಕ್ಸಾಮ್ ಬರೆಯುತ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಏನ್ ಹೇಳೋದಂದ್ರೆ, ವಿಷಯವಾರು ಆದ್ಯತೆ ಅಂದ್ರೆ ಪೇಪರ್ 1 ಅಲ್ಲಿ ಕರ್ನಾಟಕ ಇತಿಹಾಸ, ಭೂಗೋಳ ಮತ್ತು ಪಂಚಾಯತ್ ರಾಜ್ ವಿಷಯಗಳಿಗೆ ಹೆಚ್ಚಿನ ಗಮನವನ್ನ ಅಂದ್ರೆ ಆದ್ಯತೆಯನ್ನ ನೀಡಿ. ಇನ್ನ ಪೇಪರ್ 2 ಅಲ್ಲಿ ಕನ್ನಡ ಮತ್ತು ಕಂಪ್ಯೂಟರ್ ವಿಭಾಗಗಳಲ್ಲಿ ಹೆಚ್ಚು ಸ್ಕೋರ್ ಮಾಡೋದಂತೂ ಸುಲಭ, ಸ್ಕೋರ್ ಮಾಡೋದಂತೂ ತುಂಬಾ ಈಸಿನೇ ಇದೆ. ಹಾಗಾಗಿ ಆದಷ್ಟು
ಎಕ್ಸಾಮ್ಗಳು ತುಂಬಾ ಕನ್ಫರ್ಮ್ ಜಾಬ್ಗಳು ತುಂಬಾ ಕನ್ಫರ್ಮ್ ಆಗಿದಾವೆ. ಹಾಗಾಗಿ ಎಲ್ಲದಕ್ಕೂ ಹಾಕೋದಕ್ಕೆ ಹೋಗ್ಬೇಡಿ. ನಿಮಗೆ ಯಾವೆಲ್ಲ ಇಂಟ್ರೆಸ್ಟ್ ಇದೆಯಲ್ಲ, ಯಾವೆಲ್ಲ ಜಾಬ್ಗೆ ಅವನ್ನಷ್ಟೇ ಅಪ್ಲೈ ಮಾಡಿಕೊಂಡು ಕರೆಕ್ಟ್ ಆಗಿ ಡೈಲಿ ಸ್ಟಡಿಯನ್ನ ಮಾಡಿ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳಿ. ದೈನಂದಿನ ತಯಾರಿ ಅಂದ್ರೆ ಪ್ರಚಲಿತ ಘಟನೆಗಳಿಗೆ ದಯವಿಟ್ಟು ಪ್ರತಿದಿನದ ನ್ಯೂಸ್ ಪೇಪರ್ಗಳನ್ನ, ದಿನಪತ್ರಿಕೆಗಳನ್ನ ಓದಿ ನೆಗೆಟಿವ್ ಮಾರ್ಕಿಂಗ್ ನಿಯಂತ್ರಣವನ್ನ ಮಾಡಿ. ಅಂದ್ರೆ ಗೊಂದಲವಿರುವ ಪ್ರಶ್ನೆಗಳಿಗೆ ತಪ್ಪು ಉತ್ತರಗಳನ್ನ ಹಾಕಿ ನೀವು ಮಾರ್ಕ್ಸ್ ಅನ್ನ ಕಳ್ಕೋತೀರಾ. ಅಂದ್ರೆ ತಪ್ಪು ಗೊತ್ತಿಲ್ಲ ಅಂದ್ರೆ ಅವನ್ನ ಬಿಟ್ಬಿಡಿ. ಗೊತ್ತಿಲ್ಲದ ಪ್ರಶ್ನೆಗಳಿಗೆ ಬಂದ್ರೆ ಬಂತು ಹೋದ್ರೆ ಹೋಯ್ತು ಅಂತ ನೀವೇನಾದ್ರೂ ಹಾಕಿದ್ರೆ ನೀವು ಸರಿಯಾದ ಮಾಹಿತಿ ಅಂದ್ರೆ ಸರಿಯಾದ ಉತ್ತರವನ್ನ ಟಿಕ್ ಮಾಡಿರುವ ಅಂಕಗಳನ್ನ ಕೂಡ ಕಳೆದುಕೋತೀರಾ. ಹಾಗಾಗಿ ಆದಷ್ಟು ನೆಗೆಟಿವ್ ಮಾರ್ಕಿಂಗ್ ಗಳನ್ನ ತಪ್ಪಿಸಿ ಸರಿಯಾಗಿ ಸ್ಟಡಿ ಮಾಡಿ. ಗೊತ್ತಿರುವ ಪ್ರಶ್ನೆಗಳನ್ನ ಮಾತ್ರ ಉತ್ತರಿಸಿ, ಗೊಂದಲ ಇರುವಂತ ಪ್ರಶ್ನೆಗಳನ್ನ ಹಾಗೆ ಬಿಟ್ಬಿಡಿ. ಆದಷ್ಟು ನಾನು ಹೇಳಿದೆಲ್ಲ ಮೆರಿಟ್ ಲಿಸ್ಟ್, ಇದಕ್ಕಿಂತ ಜಾಸ್ತಿ ಅಂಕಗಳನ್ನ ತೆಗೆದುಕೊಳ್ಳಿ. ಇದಕ್ಕಿಂತ ಜಾಸ್ತಿ ಅಂಕಗಳನ್ನ ತೆಗೆದುಕೊಳ್ಳುವುದರಿಂದ ನೀವು ಮೆರಿಟ್ ಲಿಸ್ಟ್ ಅಲ್ಲಿ ಬರಬಹುದು. ಹಾಗಾಗಿ ಆದಷ್ಟು ಚೆನ್ನಾಗಿ ಓದಿ. ಮತ್ತೆ ಏನಾದ್ರೂ ಈ ವಿಡಿಯೋ ಯಾಕೆ ಮಾಡಿದೆ ಅಂದ್ರೆ ನಿನ್ನೆ ಒಂದಷ್ಟು ಜನ ಕಾಮೆಂಟ್ ಅನ್ನ ಹಾಕಿದ್ರಿ, ಕಟ್ ಆಫ್ ಬಗ್ಗೆ ತಿಳಿಸಿ, ಹಾಗೆ ಮೆರಿಟ್ ಬಗ್ಗೆ ತಿಳಿಸ್ಕೊಡಿ ಅಂತ. ಅದಕ್ಕಾಗಿ ಮಾಡಿದ್ದೀನಿ. ನೆಕ್ಸ್ಟ್ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಯಾವ್ದಾದ್ರು ಜಾಬ್ ಬಗ್ಗೆ ತಿಳಿದಿಲ್ಲ ಅಂದ್ರೆ ಹೇಳಿ, ನಾನು ವಿಡಿಯೋನ ಮಾಡಿ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್.